ಎಲ್ಲ ಕಡೆ ಪ್ರಚಾರ ಪ್ರಾರಂಭಿಸಿದಿರಿ, ಬೂತ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಕೂಡ ಕಾರ್ಯಕರ್ತರನ್ನ ಮೀಟ್ ಮಾಡ್ತಾ ಇದ್ರಿ. ಯಾವ ರೀತಿ ಸ್ಪಂದನೆ ಸಿಗ್ತಾ ಇದೆ ಸರ್, ಏನು ಅನ್ಸುತ್ತೆ? ಈಗ ನಾವು ಕಳೆದ 12 ದಿನದಿಂದ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರಾಥಮಿಕವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಸಭೆಯನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕರ್ತರ ಸಭೆಯಲ್ಲಿ ಒಳ್ಳೆಯ ಸಮನ್ವಯ ಇದೆ. ಅದ್ರಲ್ಲಿ ಸತ್ಯ ಜಾಸ್ತಿ ಹೇಳ್ತಾರೆ. ಸೊ ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಇದು ಸಮನ್ವಯ ಇದು ಸಭೆ ನಡೀತಾ ಇದೆ, ಕಾರ್ಯಕರ್ತರ ಸಭೆ ನಡೀತಾ ಇದೆ. ಸೊ ಎಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಹೃದಯಗಳು ಒಂದಾಗಿದ್ದಾವೆ ಮತ್ತು ಮನಸ್ಸುಗಳು ಒಂದಾಗಿದ್ದಾವೆ. ಹೀಗಾಗಿ ಒಂದು ಒಳ್ಳೆಯ ಕಾರ್ಯಕರ್ತರಲ್ಲಿ ಒಳ್ಳೆ ಉತ್ಸಾಹ ಇದೆ, ಒಳ್ಳೆ ಹುರುಪಿದೆ. ಸೊ ಕೆಲವರು ಅಂತೂ ಇಲ್ಲ ನಾವು ಮಲಗಿದ್ವಿ, ಈಗೆಲ್ಲ ಎದ್ದಿದ್ದೀವಿ, ನಾವು ದುಡಿತೀವಿ. ಸೊ ಇದರಿಂದ ನಮ್ಮ ಆತ್ಮವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಗೆಲುವಿನ ವಿಶ್ವಾಸ ಕೂಡ ಜಾಸ್ತಿ ಆಗ್ತಾ ಇದೆ ಪ್ರತಿ ದಿನ. ಸೊ ಜನರೇ ಕೂಡ ಒಂದು ಎದ್ದಿದ್ದಾರೆ, ಒಂದು ಹವಾ ಕ್ರಿಯೇಟ್ ಆಗಿದೆ. ಅಂದ್ರೆ ನಾವು ಬಿಜೆಪಿಗೆ ವೋಟ್ ಹಾಕಬೇಕು ಮತ್ತು ಡಾಕ್ಟರ್ CN ಮಂಜುನಾಥ್ ಅವರನ್ನ ನಾವು ಗೆಲ್ಲಿಸಬೇಕು ಅನ್ನುವ ಹವಾ ಕೂಡ ನಾವು ನೋಡ್ತಾ ಇದ್ದೇವೆ. ಸರ್, ಈಗ ನಾಮಪತ್ರ ಸಲ್ಲಿಕೆಗೆ ದಿನಾಂಕ ನಿಗದಿಯಾಗಿದೆ, ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಸರ್? ಯಾರೆಲ್ಲ ಭಾಗಿಯಾಗಬಹುದು? ಇದರಲ್ಲಿ ಎಲ್ಲ ಸ್ಥಳೀಯ ಮುಖಂಡರುಗಳು ಮತ್ತು ರಾಜ್ಯ ಮಟ್ಟದ ಮುಖಂಡರುಗಳು ಕೂಡ ಎಲ್ಲ ಪಾಲ್ಗೊಳ್ತಾರೆ. ಅದನ್ನ ಡೀಟೇಲ್ಸ್ ಆಮೇಲೆ ಹೇಳ್ತೀನಿ. ಸರ್, ಈಗ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರಿನಲ್ಲೇ ಹೋಲುವಂತ ಮತ್ತೊಬ್ಬ ವ್ಯಕ್ತಿಯ ನಾಮಪತ್ರ ಸಲ್ಲಿಸಲಿಕ್ಕೆ ಎಲೆಕ್ಷನ್ ನಿಲ್ಲಿಸಲಿಕ್ಕೆ ತಯಾರಿ ಮಾಡ್ಕೋತಾ ಇದ್ದಾರೆ. ಇದು ಯಾವ ರೀತಿ ಸ್ಟ್ರಾಟಜಿ ಅವ್ರಿಗೆ ಅಂತ ಹೇಳಿ? ಅಲ್ಲ, ಇದು ಸಾಮಾನ್ಯವಾಗಿ ಎಲ್ಲೆಲ್ಲಿ ಸ್ಪರ್ಧೆ ತೀವ್ರವಾಗಿರುತ್ತೆ, ಎಲ್ಲೆಲ್ಲಿ ಅನುಮಾನಗಳು ಉಟ್ಕೊಳ್ಳುತ್ತೆ, ಅಂಥ ಸಂದರ್ಭಗಳಲ್ಲಿ ಈ ರೀತಿ ಮಾಡ್ತಾರೆ. ಇದು ಹಲವಾರು ದಿನಗಳಿಂದ, ಹಲವಾರು ವರ್ಷಗಳಿಂದ ಬಂದಂತ ಒಂದು ಸ್ಟ್ರಾಟಜಿ, ಇದೇನು ಹೊಸತೇನಲ್ಲ. ಅಂದ್ರೆ ನಾನು ರಾಷ್ಟ್ರೀಯ ಪಕ್ಷವಾದಂತ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದೇನೆ, ಅದಕ್ಕೇನು ಅಂತ ವಿಶೇಷ ಅರ್ಥವನ್ನ ಕಲ್ಪಿಸೋದೇನು ಬೇಡ. ಸರ್, ಗೊಂದಲ ಸೃಷ್ಟಿ ಮಾಡುವಂತದ್ದು ಗೊಂದಲ ಏನಾಗಲ್ಲ. ಎಲ್ಲ ಜನರು ಬಹಳ ಬುದ್ಧಿವಂತರಾಗಿದ್ದಾರೆ, ಪ್ರಜ್ಞಾವಂತರಾಗಿದ್ದಾರೆ. ಸರ್, ಈಗ ನಾಮಪತ್ರ ಸಲ್ಲಿಸೋದಿನ ಒಂದು ರೀತಿ ಶಕ್ತಿ ಪ್ರದರ್ಶನ ಅಂತ ಹೇಳಿ, ಯಾಕಂದ್ರೆ ಈಗಾಗಲೇ ನಿನ್ನೆ DK ಸುರೇಶ್ ಅವರು ನಾಮಪತ್ರ ಸಲ್ಲಿಸೋ ಸಂದರ್ಭದಲ್ಲಿ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ಮಾಡಿದ್ರು. ಹಾಗಾಗಿ ನೀವು ಕೂಡ ನಾಮಪತ್ರ ಸಲ್ಲಿಸೋದಿನ ಒಂದು ರೀತಿ ಶಕ್ತಿ ಪ್ರದರ್ಶನ ಇರುತ್ತಾ ಹೇಗೆ? ಇವೆಲ್ಲ ಆ ಶಕ್ತಿ ಪ್ರದರ್ಶನಕ್ಕಿಂತ ನಾವು ಮತಗಟ್ಟೆಯಲ್ಲಿ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಶಕ್ತಿ ಪ್ರದರ್ಶನ ಆಗಬೇಕು. ಈ ನಾವು ಮಾಮೂಲಿ ಅಷ್ಟು ಜನ ಸೇರ್ಸೋದು, ಇಷ್ಟು ಜನ ಸೇರಿಸಿದ್ರು. ಎಷ್ಟೋ ಸರಿ ಏನಾಗಿದೆ, ಹಲವಾರು ಚುನಾವಣೆಗಳಲ್ಲಿ 50,000 70,000 ಜನ ಮೆರವಣಿಗೆಯಲ್ಲಿ ಬಂದು ಹೋಗಿದ್ದಾರೆ. ಸೊ ಒಬ್ಬರೇ ಹೋಗಿ ಗೆದ್ದಿದ್ದಾರೆ. ಅದೇ ಅದ್ರ ಮೇಲೆ ನಾವು ಲೆಕ್ಕಾಚಾರ ಮಾಡ್ಲಿಕ್ಕೆ ಆಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.